ಕೋಲಾರ ಕಾಂಗ್ರೆಸ್ನಲ್ಲಿಯೂ ಕೂಡ ಬಂಡಾಯದ ಬೆಂಕಿ ಧಗಧಗಿಸ್ತಾ ಇದೆ. ಬಂಗಾರಪೇಟೆ ಬಂದ್ಗೆ ಈಗ ಕರೆಯನ್ನ ನೀಡಲಾಗ್ತಾ ಇರುವಂತದ್ದು. ಕಾರಣ ನಾರಾಯಣಸ್ವಾಮಿಯನ್ನ ಮಂತ್ರಿ ಮಾಡಲಿಲ್ಲ ಅಂತ ಹೇಳಿ ಬೆಂಬಲಿಗರು ಆಕ್ರೋಶ ಭರಿತರಾಗಿದ್ದಾರೆ. ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಕೈತಪ್ಪಿದ ಮಂತ್ರಿಗಿರಿಯ ಬೆನ್ನಲ್ಲೇ ನಾಡಿದ್ದು ಬಂಗಾರಪೇಟೆ ಬಂದ್ಗೆ ಕರೆ ನೀಡಿದ್ದಾರೆ ಕಾರ್ಯಕರ್ತರು. ನಾರಾಯಣಸ್ವಾಮಿ ಅವರನ್ನ ಮಂತ್ರಿ ಮಾಡ್ತೀರಿ ಅನ್ನುವಂತಹ ನಿರೀಕ್ಷೆ ಇತ್ತು, ಆದರೆ ಮಂತ್ರಿಗಿರಿ ಅವರಿಗೆ ದಕ್ಕಲಿಲ್ಲ. ಹಿಂಗಾಗಿ ನಾವು ಬಂಗಾರಪೇಟೆ ಬಂದ್ ಮಾಡ್ತೀವಿ ಅಂತ ಹೇಳಿ ಕಾರ್ಯಕರ್ತರು ಕರೆ ನೀಡಿದ್ದಾರೆ. ನಾಡಿದ್ದು ಬಂಗಾರಪೇಟೆ ಬಂದ್ಗೆ ಕರೆ ನೀಡಿರುವುದು ಕಾರ್ಯಕರ್ತರು. ಎಲ್ಲ ತರಹ ವರ್ತಕರನ್ನ ಒಟ್ಟಾಗಿ ಸೇರಿ ಹೇಳಿ ನಮ್ಮ ನೆಚ್ಚಿನ ಶಾಸಕರಾದಂತಹ ಶ್ರೀ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಆದರೆ ಸಿಗಲಿಲ್ಲ. ಇದರ ವಿರೋಧವಾಗಿ ಅವರಿಗೆ ಖಂಡಿತ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ಬಂಗಾರಪೇಟೆಯ ಎಲ್ಲ ತರ ವರ್ತಕರು, ಬಟ್ಟೆ ಜ್ಯುವೆಲರ್ಸ್, ಆಟೋ ಅಸೋಸಿಯೇಷನ್, ಟೆಂಪೋ ಅಸೋಸಿಯೇಷನ್, ಎಲ್ಲಾ ಅಸೋಸಿಯೇಷನ್ ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಯವರ ಮೇಲೆ ಒತ್ತಡವನ್ನು ಹಾಕಿ ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಮಿಸ್ ಆಗಿದೆ. ಅದರಿಂದ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ನಿಮ್ಗೆ, ನೀವು ನಮ್ಮ ಜೊತೆಗೆ ಸಾಥ್ ಕೊಡ್ರಿ, ಬಂಗಾರಪೇಟೆ ಬಂದ್ ಮಾಡೋಣ ಅಂದ್ಬಿಟ್ಟು ಅವರೆಲ್ಲ ನಮ್ಗೆ ಆಶ್ವಾಸನೆ ಕೊಟ್ಟ ಮೇಲೆ ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಡಿ ಕೆ ಶಿವಕುಮಾರ್ ಅವರ ಸಂಪುಟ ಸ್ಥಾನದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕೇ ಸಿಕ್ಕುತ್ತಂತ ನಾವು ತುಂಬಾ ಭರವಸೆ ಇಟ್ಕೊಂಡಿದ್ದೀವಿ. ಅದು